ನಮಸ್ಕಾರ. ಕನ್ನಡ ಶೇರ್ ಮಾರ್ಕೆಟ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಈ ದಿನ ನಾವು ಷೇರು ಮಾರುಕಟ್ಟೆಯಲ್ಲಿನ ಪರಿಭಾಷೆ ಭಾಗ 2 ನೋಡೋಣ. ಮೊದಲನೇ ಭಾಗವನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡದೇ ಇರೋರು ಮೊದಲು ಅದನ್ನು ನೋಡಿ ನೆಕ್ಸ್ಟ್ ಈ ವಿಡಿಯೋಗೆ ಬನ್ನಿ. ಈ ಚಾನಲ್ಗೆ ಇದೇ ಮೊದಲನೇ ಸಲ ನೀವು ಎಂಟ್ರಿ ಕೊಡ್ತಾ ಇದ್ದರೆ ಖಂಡಿತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಗಿನರ್ಸ್ ಶೇರ್ ಮಾರ್ಕೆಟಿಗೆ ಏನು ಬಂದಿದ್ದೀರಾ, ಶೇರ್ ಮಾರ್ಕೆಟ್ಗೆ ಅವರು ಪ್ರತಿಯೊಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. ನಂತರ ಪೂರ್ಣ ಪ್ರಮಾಣದ ಮೆಂಟಲ್ ಅನಾಲಿಸಿಸ್ನ ಕಲಿಬೇಕಂತೇಳಿ ಪ್ರಯತ್ನ ಪಡ್ತಾ ಇದ್ದೀನಿ. ಅದಕ್ಕೋಸ್ಕರ ಮೊದಲನೇದಾಗಿ ಏನೇನು ಕಾನ್ಸೆಪ್ಟ್ಸ್ನ ಅವ್ರು ತಿಳ್ಕೊಂಡಿರಬೇಕು, ಯಾವ್ಯಾವ ವರ್ಡ್ಗಳು ಬರ್ತಾ ಇರ್ತವೆ, ಅರ್ಥ ಏನು, ನಾರ್ಮಲ್ ಇಂಗ್ಲೀಷ್ ಅರ್ಥಕ್ಕೂ ಶೇರ್ ಮಾರ್ಕೆಟ್ನಲ್ಲಿ ಬಳಸುವಂತಹ ಅರ್ಥಕ್ಕೂ ಡಿಫ್ರೆನ್ಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಈ 2 ವಿಡಿಯೋನ ಮಾಡ್ತಾಯಿದ್ದೀನಿ. ಇದರ ಮುಂದಿನ ಭಾಗವೂ ಸಹ ಅದೇ ಥರ ಇರುತ್ತೆ. ಇದೇ ವಿಷಯದ ಮೊದಲನೇ ಭಾಗವನ್ನು ಇಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಕ್ಲಿಕ್ ಮಾಡಿ, ಇಲ್ಲಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮೊದಲನೇದಾಗಿ ಅಡ್ವಾನ್ಸಸ್ ಅಂತಂದರೆ ಮಾರ್ಕೆಟ್ನಲ್ಲಿರುವಂತಹ ಟೋಟಲ್ ಸ್ಟಾಕ್ಗಳು ಎಷ್ಟಿವೆಯೋ ಅದರಲ್ಲಿ ಬೆಲೆ ಏರುತ್ತಿರುವಂತಹ ಸ್ಟಾಕ್ಗಳನ್ನು ನಾವು ಅಡ್ವಾನ್ಸಸ್ ಅಂತ ಹೇಳ್ತೇವೆ. NSE ಮಾರುಕಟ್ಟೆಯಲ್ಲಿ ಇರುವ ಸ್ಟಾಕ್ಗಳಲ್ಲಿ ಬೆಲೆ ಏರುತ್ತಿರುವ ಸ್ಟಾಕ್ಗಳನ್ನು ಅಡ್ವಾನ್ಸಸ್ ಎಂದು ತೋರಿಸಲಾಗುತ್ತದೆ. ಅಡ್ವಾನ್ಸಸ್ ಅಂತಂದರೆ ಸ್ಟಾಕ್ ಪ್ರೈಸ್ ಯಾವ್ದು ಜಾಸ್ತಿ ಆಗ್ತಿದೆಯೋ ಅದನ್ನು ಲೆಕ್ಕ ತಗೋಬೇಕು. ಅಡ್ವಾನ್ಸಸ್ ಹೆಚ್ಚು ಇದ್ದಾಗ ಸಾಮಾನ್ಯವಾಗಿ ಮಾರುಕಟ್ಟೆ ಸೂಚ್ಯಂಕಗಳು ಮೇಲೆ ಇರುತ್ತದೆ. ಅಡ್ವಾನ್ಸಸ್ ಏನು ಕಡಿಮೆ ಆಗುವಂತಹ ಸ್ಟಾಕ್ಗಳಿಗಿಂತ ಜಾಸ್ತಿ ಬೆಲೆ ಏರುವಂತಹ ಸ್ಟಾಕ್ಗಳು ಜಾಸ್ತಿ ಇದ್ದಾಗ ಏನಾಗುತ್ತೆ, ಅದರ ಸೂಚ್ಯಂಕ ಇಂಡೆಕ್ಸಸ್ ಏನಿದೆ ಅದು ಸಹ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಡಿಕ್ಲೈನ್ಸ್ ಅಂತಂದರೆ ಅಡ್ವಾನ್ಸಿಗಿರುವಂತಹ ಆಪೋಸಿಟ್ ವರ್ಡು. ಎಷ್ಟು ಸ್ಟಾಕ್ಗಳ ಬೆಲೆ ಕಡಿಮೆ ಆಗ್ತಾ ಇದೆ, ಯಾವ್ದು ಇಳಿಮುಖವಾಗಿ ಹೋಗ್ತಾ ಇದೆ ಅನ್ನೋದನ್ನು ತೋರಿಸುವಂತಹ ಸ್ಟಾಕ್ಗಳಾಗುತ್ತೆ. ಇದು ಜಾಸ್ತಿ ಆದರೆ, ಅಡ್ವಾನ್ಸ್ಗಿಂತ ಡಿಕ್ಲೈನ್ ಜಾಸ್ತಿ ಆಗಿದ್ರೆ ಇಂಡೆಕ್ಸ್ ಕೌಂಟು ಸಹ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅದರ ಡಿಫ್ರೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಅಪ್ಪರ್ ಮತ್ತು ಲೋವರ್ ಸರ್ಕ್ಯೂಟ್. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಡೌಟ್ ಕೇಳಿದರು, ಅಪ್ಪರ್ ಮತ್ತು ಲೋಯರ್ ಸರ್ಕ್ಯೂಟ್ ಅಂದರೆ ಏನು ಸರ್, ಮೊದಲನೇದಾಗಿ ಹೇಳಿದ್ರು ಒಂದು ಸಲ ವೀಡಿಯೋನಲ್ಲಿ ಅಂತ ಕಮೆಂಟ್ ಮಾಡಿದರು. ಸೊ ನಿಮಗೋಸ್ಕರ ಇದು. ಅಪ್ಪರ್ ಅಂತಂದರೆ ಹೆಚ್ಚಿನ ಸ್ಟಾಕ್ಗಳಲ್ಲಿ ಅದರ ಹೂಡಿಕೆದಾರರಿಗೆ ರಕ್ಷಣೆ ಒದಗಿಸುವ ಸಲುವಾಗಿ ಅದರ ವಹಿವಾಟಿನ ಬೆಲೆಗಳಿಗೆ ಮಿತಿಯನ್ನು ಹಾಕಲಾಗುತ್ತೆ. ಏನಾಗುತ್ತೆ, ಕೆಲವರು ಹೂಡಿಕೆದಾರರು ಹೂಡಿಕೆ ಮಾಡಿರ್ತಾರೆ, ಸಡನ್ನಾಗಿ ಯಾವುದೋ ಒಂದು ಬ್ಯಾಡ್ ನ್ಯೂಸ್ ಬಂತು, ಸಡನ್ನಾಗಿ ಒಂದು 20-30% ಇಳಿದ್ರೆ ಏನಾಗುತ್ತೆ, ಅವರ ಮನಸ್ಥಿತಿ ಎಷ್ಟಿದಿರ್ಬೋದು. ಅವರು ಆ ಕಂಪನಿಯನ್ನು ಒಂದು ನಂಬಿಕೆ ಮೇಲೆ ಹೂಡಿಕೆ ಮಾಡಿರ್ತಾರೆ. ಅಂಥವ್ರನ್ನ ಒಂದು ರಕ್ಷಣೆ ಒದಗಿಸಬೇಕಂತೇಳಿ ಅವ್ರನ್ನ ಏನು ಮಾಡಿರ್ತಾರೆ, ಲಿಮಿಟ್ ಮಾಡಿರ್ತಾರೆ. ಇಷ್ಟು ಪರ್ಸೆಂಟ್ಗಿಂತ ಆ ಸ್ಟಾಕ್ ಬೆಲೆ ಜಾಸ್ತಿನೂ ಆಗಬಾರ್ದು ಮತ್ತು ಕೆಳಗಡೆನೂ ಹೋಗಬಾರ್ದು ಅಂಥೇಳಿ ಒಂದು 5%, 10%, 20% ಲಿಮಿಟ್ ಮಾಡಿರ್ತಾರೆ. ನೀವು ಬೆಲೆ ಜಾಸ್ತಿ ಕೊಟ್ಟು ಸಹ ತೊಗೊಳಕ್ಕಾಗಲ್ಲ. ಏನು 5% ಲಿಮಿಟ್ ಮಾಡಿದರೆ, ನಿನ್ನೆ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಏನಿದೆ 3:30ಕ್ಕೆ ನಡೆದಂತಹ ವಹಿವಾಟಿನ ಒಂದು ಪ್ರೈಸ್ ಏನಿದೆ ಅದರಿಂದ 5% ಮೇಲಕ್ಕೂ ಹೋಗೋಕ್ಕಾಗಲ್ಲ ಅಥವಾ 5% ಕೆಳಕ್ಕೂ ಹೋಗೋಕ್ಕಾಗಲ್ಲ. ಅಲ್ಲಿಗೆ ಅದು ಮುಕ್ತಾಯ ಆಗುತ್ತೆ. ಅದರಿಂದ ಕೆಳಗಡೆ ಯಾವುದೇ ವಹಿವಾಟು ನಡೆಸೋಕ್ಕಾಗಲ್ಲ. ಈಗ ಒಂದು ಸ್ಟಾಕ್ ಪ್ರೈಸ್ 100 ರೂಪಾಯಿಗೆ ಎಂಡ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಅದರ 5% ಅಂತಂದರೆ 5 ರೂಪಾಯಿ. 105 ರೂಪಾಯಿ ಮೇಲುಗಡೆ ಯಾರೂ ವ್ಯವಹಾರ ಮಾಡೋಕ್ಕಾಗಲ್ಲ. ಅಥವಾ ಅದರ 5% ಡೌನ್ ಆದರೆ 95 ರೂಪಾಯಿ ಕೆಳಗಡೆ ಯಾರೂ ವ್ಯವಹಾರ ಮಾಡೋಕ್ಕಾಗಲ್ಲ. ಒಳಗಡೆ ಮಾತ್ರ ಟ್ರೇಡ್ ಮಾಡಬೇಕಾಗುತ್ತೆ. ಅದನ್ನು ನೀವು ಮನಿ ಕಂಟ್ರೋಲ್ನಲ್ಲಿ ಅಪ್ಪರ್ ಸರ್ಕ್ಯೂಟ್ ಮತ್ತು ಲೋವರ್ ಸರ್ಕ್ಯೂಟ್ ಅಂತೇಳಿ 2 ಪ್ರೈಸ್ಗಳನ್ನ ಪ್ರತಿಯೊಂದು ಸ್ಟಾಕ್ಗಳಿಗೂ ಕೊಟ್ಟಿರ್ತಾರೆ. ಅಲ್ಲಿ ಇದು ಆಗುತ್ತೆ. ಮತ್ತು F&O ಸ್ಟಾಕ್ಸ್ ಏನು ಫ್ಯೂಚರ್ ಆ್ಯಂಡ್ ಆಪ್ಷನ್ ಸ್ಟಾಕ್ಸ್ ಇದೆಯೋ ಅದಕ್ಕಿದು ಲಿಮಿಟ್ ಇರಲ್ಲ. ಸೊ ಅದು ಮುಂದಿನ ಹೋಗ್ತಾ ನಮ್ಗೆ ಗೊತ್ತಾಗುತ್ತೆ. ಒಂದು ಸ್ಟಾಕನ್ನು ಖರೀದಿಸುವ ಮೊದಲು ಅಪ್ಪರ್ ಲೋವರ್ ಸರ್ಕ್ಯೂಟ್ ನೋಡೋದು ಉತ್ತಮ. ಇಂಟ್ರಾಡೇ ಮಾಡುವಾಗ ಕಾಮನ್ ಆಗಿ ಏನು ಮಾಡಿರಬೇಕು, ಅಪ್ಪರ್ ಲೋವರ್ ಸರ್ಕ್ಯೂಟ್ನ ನೋಡಿರಬೇಕು. ನೀವೇನಾದರೂ ಹೋಗಿ ಅಪ್ಪರ್ ಸರ್ಕ್ಯೂಟ್ ಹತ್ರ ನೀವೇನಾದ್ರು ತೊಗೊಬಿಟ್ರೆ ನೆಕ್ಸ್ಟ್ ಅದು ಪ್ರೈಸ್ ಮೇಲ್ಗಡೆ ಹೋಗಲ್ಲ, ಅಲ್ಲಿಗೆ ನಿಂತೋಗುತ್ತೆ. ನಿಮ್ಗೆ ಯಾರೂ ಸೆಲ್ ಮಾಡಲ್ಲ. ಆಗ ತುಂಬ ಸಮಸ್ಯೆಗೆ ಸಿಲುಕ್ತೀರಾ. ನೆಕ್ಸ್ಟು ಲಿಮಿಟ್ ಇರುವಂತಹ ಸ್ಟಾಕ್ಗಳಲ್ಲಿ ಇಂಟ್ರಾಡೇ ಮಾಡಬಾರ್ದು. ಕಾಮನಾಗಿ ಇಂಟ್ರಾಡೇ ಮಾಡೋರು F&O ಸ್ಟಾಕ್ಸ್ ಕಡೆ ಹೋಗ್ತಾರೆ. ಯಾಕಂತಂದರೆ ಅದು ಹೆಚ್ಚು ಕಡಿಮೆ ಜಾಸ್ತಿನೇ
20%ವರೆಗೂ ಹೋಗೋದ್ರಿಂದ 30%ವರೆಗೂ ಹೋಗೋದ್ರಿಂದ ಏನೂ ತೊಂದರೆ ಇರೋಲ್ಲ. ಈ ಕಾಮನ್ನಾಗಿ ಏನು ಸ್ಮಾಲ್ ಸ್ಟಾಕ್ಸ್ ಇರುತ್ತೋ ಅಂಥ ಸ್ಟಾಕ್ಗಳಲ್ಲಿ 5%ಗೆ ಲಿಮಿಟ್ ಮ್ಯಾಕ್ಸಿಮಮ್ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ಹೋದರೆ ತುಂಬ ಸಮಸ್ಯೆ ಆಗುತ್ತೆ ಮತ್ತು ಅಲ್ಲಿ ಯಾರೂ ಸೆಲ್ಲರ್ಸು ಬೈಯರ್ಸು ಸಿಗೋಲ್ಲ. ಅದಕ್ಕೋಸ್ಕರ ಅಪ್ಪರ್ ಲೋವರ್ ಸರ್ಕ್ಯೂಟ್ನ ನೋಡಿ ನಂತರ ಟ್ರೇಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು 52 ವೀಕ್ ಐ ಆ್ಯಂಡ್ ಲೋ. 52 ವೀಕ್ ಅಂತಂದರೆ ಕಳೆದ ಒಂದು ವರ್ಷದಲ್ಲಿ ಅಂತ. ಕಳೆದ 52 ವಾರ ಅಂದರೆ ಒಂದು ವರ್ಷದಲ್ಲಿ ಒಂದು ಸ್ಟಾಕಿನ ಗರಿಷ್ಠ ಮತ್ತು ಕನಿಷ್ಠ ಬೆಲೆಗಳನ್ನು ತೋರಿಸುತ್ತದೆ. ಅದು ಕಳೆದ ಒಂದು ವರ್ಷದಲ್ಲಿ ಒಂದು ಸ್ಟಾಕಿನ ಪ್ರೈಸು ಮ್ಯಾಕ್ಸಿಮಮ್ ಗರಿಷ್ಠ ಮಟ್ಟ ಎಷ್ಟಕ್ಕೆ ಹೋಗಿ ನಿಂತು ಮತ್ತೆ ಕೆಳಗಡೆ ಬಂದಿರ್ಬೋದು ಅಥವಾ ಮೇಲಕ್ಕೆ ಹೋಗಿರ್ಬೋದು, ಜಾಸ್ತಿ ಹೈಯೆಸ್ಟ್ ಪ್ರೈಸ್ ಎಷ್ಟಿದೆ ಅಂತಲೂ ಒಂದು ತೋರಿಸುತ್ತೆ. ಮತ್ತು ಕಳೆದ ಒಂದು ವರ್ಷದಲ್ಲಿ ಕನಿಷ್ಠ ಮಟ್ಟದ ಬೆಲೆ ಎಲ್ಲಿಗೆ ಬಂದಿದೆ ಅಂತಲೂ ತೋರಿಸುತ್ತೆ. ಈಗ ಒಂದು ಸ್ಟಾಕ್ ಪ್ರೈಸು 100 ರೂಪಾಯಿಗಿದೆ, ಕಳೆದ ಒಂದು ವರ್ಷದಲ್ಲಿ ಅದು 120ವರೆಗೂ ಹೋಗಿ ಮತ್ತು ತುಂಬ ಕನಿಷ್ಠ ಮಟ್ಟ ಅಂತಂದರೆ ಒಂದು 70ವರೆಗೆ ಬಂದಿರ್ಬೋದು. ಈ ಎರಡೂ ಬೆಲೆಗಳನ್ನು ತೋರಿಸುತ್ತೆ. ಅದನ್ನು ಸಹ ನಾವು ನೋಡಬೇಕಾಗುತ್ತೆ. ಅದು ಗರಿಷ್ಠ ಮಟ್ಟ ಎಷ್ಟಕ್ಕಿದೆ, ಈಗ ಒಂದು ಮಧ್ಯ ಇದೆಯಾ ಅಥವಾ ಗರಿಷ್ಠ ಮಟ್ಟವನ್ನು ತಲುಪಿ ಮತ್ತೆ ಮೇಲಕ್ಕೆ ಹೋಗೋದಕ್ಕೆ ರೆಡಿ ಇದೆಯಾ. ಏನಾದರೂ 120ಕ್ಕೆ ಹೋಗಿ ಮತ್ತು 105ರಲ್ಲೇ ಅಥವಾ 115 19ರಲ್ಲಿದ್ದರೆ ಈಗ ಮೇಲ್ಗಡೆ ಆಗೋದಕ್ಕೆ ಸಾಧ್ಯತೆಗಳಿದ್ದಾವೆ ಅಂತಲೂ ಸಹ ನೋಡೋಕ್ಕಾಗುತ್ತೆ. 52 ವಾರಗಳಲ್ಲಿ ಗರಿಷ್ಠ ಮಟ್ಟಕ್ಕೆ ತಲುಪಿರುವ ಸ್ಟಾಕ್ಗಳು ಕೆಲವೊಂದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರಬಹುದು. ಈಗೇನಾದರೂ ನಾವು ಕಳೆದ ಒಂದು ವರ್ಷದಲ್ಲಿ ಇವತ್ತು ಏನಾದರೂ ಇನ್ನೂ ಜಾಸ್ತಿ ಹೋಗ್ತಾ ಇದ್ದರೆ ಅಂಥ ಸ್ಟಾಕ್ಗಳು ಇನ್ನೂ ಮೇಲೇರೋದಕ್ಕೆ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಯಾವುದಕ್ಕೂ ಇಲ್ಲಿ ಗ್ಯಾರಂಟಿ ಇಲ್ಲ ಅನ್ನೋದನ್ನ ಸ್ಟಾಕ್ ಮಾರ್ಕೆಟ್ನಲ್ಲಿರೋರು ಅರ್ಥ ಮಾಡ್ಕೋಬೇಕು. ಯಾರೂ ಭವಿಷ್ಯ ಅಂತ ಹೇಳೋದಕ್ಕಾಗಲ್ಲ. ಇದು ಮನುಷ್ಯನ ಮಾನಸಿಕ ಸ್ಥಿತಿ, ಅವನ ಮನಸ್ಸನ್ನು ಅವಲಂಬಿಸಿರೋದ್ರಿಂದ ಇದು ಮ್ಯಾಕ್ಸಿಮಮ್ ಪ್ರೈಸ್ ಹೋಯಿತು ಇನ್ಮೇಲೆಲ್ಲ ಕೆಳಗಡೆ ಹೋಗುತ್ತೆ ಅಂತ ಎಲ್ಲ ಮಾರಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ನೀರಿಗೆ ಬಿದ್ದು ಕುರಿ ಥರ ಏನಾಗುತ್ತೆ, ಎಲ್ಲ ಬಿದ್ದು ಸ್ಟಾಕ್ ಪ್ರೈಸ್ನ ಇಳಿಸ್ತಾರೆ. ಅದಕ್ಕೋಸ್ಕರ ಮನುಷ್ಯನ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು ಎಲ್ಲರೂ. ಸ್ಟಾಕ್ ಮಾರ್ಕೆಟ್ ಯಾವತ್ತೂ ಫಿಕ್ಸ್ಡ್ ಅಲ್ಲ, ನಾವು ಯಾವ ಥರ ಯೋಚನೆ ಮಾಡ್ತೀವಿ ಅನ್ನೋದೇ ಇಲ್ಲಿ ಮುಖ್ಯ. 52 ವಾರಗಳಲ್ಲಿ ಕನಿಷ್ಠ ಮಟ್ಟಕ್ಕೆ ತಲುಪಿರುವ ಶೇರ್ಗಳನ್ನ ಯಾವುದೇ ಕಾರಣಕ್ಕೂ ಖರೀದಿಸಬಾರ್ದು. ಕಾರಣ ಇಷ್ಟೇ, ಅದು ಇನ್ನೂ ಕೆಳಗಡೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ ಮತ್ತು ಅದು ಪರ್ಫಾರ್ಮೆನ್ಸಲ್ಲಿ ತುಂಬ ವೀಕ್ ಆಗಿರ್ಬೋದು. ಅದನ್ನು ಫಂಡಮೆಂಟಲ್ ಅನಾಲಿಸಿಸಲ್ಲಿ ನೀವು ನೋಡ್ಬೋದು. ಅದನ್ನು ಸಹ ಇದೇ ವಾರದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಆಗೇನಾಗುತ್ತೆ, 52 ವಾರದಲ್ಲಿ ಕೆಳಗಡೆ ಹೋಗ್ತಾ ಇದ್ದರೆ ನೀವೇನು ಮಾಡಬೇಕು, ಅಂಥ ಸ್ಟಾಕ್ ಏನಾದರೂ ನಿಮ್ಮ ಹತ್ರ ಇದ್ದರೆ ಖಂಡಿತ ಅದನ್ನು ಮಾರಿ ಹೊರಗಡೆ ಬರೋದು ಉತ್ತಮ. FI ಅಂತ ಕಾಮನ್ ಆಗಿರುತ್ತೆ. FI 2019-20 ಅಂತ ಇರ್ಬೋದು. ಇದನ್ನು ಹಣಕಾಸು ವರ್ಷ ಅಂತೀವಿ, ಫೈನಾನ್ಷಿಯಲ್ ಇಯರ್ ಅಂತ. ಫೈನಾನ್ಷಿಯಲ್ ಇಯರ್ ಅಂತಂದರೆ ಏಪ್ರಿಲ್ 1ರಿಂದ ಅದರ ನೆಕ್ಸ್ಟ್ ವರ್ಷ ಮಾರ್ಚ್ 31ರವರೆಗೆ ಒಂದು ವರ್ಷದ ಲೆಕ್ಕ ಬರುತ್ತೆ. ಅಂದರೆ 1 ಏಪ್ರಿಲ್ 2020ರಿಂದ 31 ಮಾರ್ಚ್ 2021ರವರೆಗೆ ಮುಂದಿನ ಹಣಕಾಸು ವರ್ಷ ಅನ್ನೋದು ಇರುತ್ತೆ. ಮುಂದಿನ ಹಣಕಾಸು ವರ್ಷ. ಕಂಪನಿಗಳು ತಮ್ಮ ವಾರ್ಷಿಕ ಲೆಕ್ಕಪತ್ರಗಳನ್ನು ಹಣಕಾಸು ವರ್ಷಕ್ಕೆ ತಯಾರು ಮಾಡುತ್ತದೆ, ನಂತರದ ತಿಂಗಳಲ್ಲಿ ಸಾರ್ವಜನಿಕವಾಗಿ ಪ್ರಕಟ ಮಾಡುತ್ತದೆ. ಸೊ ಪ್ರತಿಯೊಂದು ಕಂಪನಿನೂ ಏನು ಮಾಡುತ್ತೆ, ವಾರ್ಷಿಕವಾಗಿ ಒಂದು ಹಣಕಾಸು ಲೆಕ್ಕಪತ್ರಗಳನ್ನು NSE ಮತ್ತು BSE ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ತಾರೆ ಮತ್ತು ಪಬ್ಲಿಕ್ಕಾಗಿ ಅನೌನ್ಸ್ ಮಾಡ್ತಾರೆ. ಅದೇನಾಗಿರುತ್ತೆ, ಏಪ್ರಿಲ್ 1ರಿಂದ ಮಾರ್ಚ್ 31ರ ತನಕ ಪ್ರತಿ ವರ್ಷ ಕೊಡ್ತಾ ಇರ್ತಾರೆ. ಇನ್ನೊಂದು ತ್ರೈಮಾಸಿಕ ಫಲಿತಾಂಶ. ಏನಿದು ತ್ರೈಮಾಸಿಕ ಅಂತಂದರೆ, ಪ್ರತಿಯೊಂದು ಕಂಪನಿನೂ ಪ್ರತಿ 3 ತಿಂಗಳಿಗೊಮ್ಮೆ ಅವ್ರು ಮಾಡಿರುವಂತಹ ಲಾಭ ನಷ್ಟ ಮತ್ತು ಸೇಲ್ಸ್ ಮಾಡಿರೋಂಥದ್ದು, ಲೋನ್ ತೊಗೊಂಡಿರೋಂಥದ್ದು ಎಲ್ಲ ಅವರ ಹಣಕಾಸು ಮಾಹಿತಿಯನ್ನು ಏನು ಮಾಡಿರ್ತಾರೆ NSE ವೆಬ್ಸೈಟ್ಗೆ NSEಗೆ ಫಾರ್ವರ್ಡ್ ಮಾಡ್ತಾರೆ. ಅದನ್ನು ನಮಗೂ ಪಬ್ಲಿಕ್ಗೂ ಕೊಡ್ತಾರೆ. ಆಗೇನಾಗುತ್ತೆ, ಯಾವ್ಯಾವ ಅಂತಂದರೆ ಅದನ್ನು ತ್ರೈಮಾಸಿಕ ಅನ್ನೋದನ್ನ ಇಂಗ್ಲೀಷ್ನಲ್ಲಿ ಕ್ವಾರ್ಟರ್ ಅಂತಾರೆ. Q1 ಅಂತಲೂ ಸಾಮಾನ್ಯವಾಗಿ ನ್ಯೂಸ್ಗಳಲ್ಲಿ ಬರುತ್ತೆ. Q1 ಅಂತಂದರೆ ಏಪ್ರಿಲ್ 1ರಿಂದ ಜೂನ್ 30ರವರೆಗೆ, ಅದನ್ನು ಕನ್ನಡದಲ್ಲಿ ಮೊದಲನೇ ತ್ರೈಮಾಸಿಕ ಅಂತೀವಿ. Q2 ಅಂತಂದರೆ ಜುಲೈ 1ರಿಂದ ಸೆಪ್ಟೆಂಬರ್ 30 ಎರಡನೇ ತ್ರೈಮಾಸಿಕ ಅಂತ ಹೇಳ್ತೀವಿ. ಮೂರನೇದಾಗಿ Q3 ಅಕ್ಟೋಬರ್ 1ರಿಂದ ಡಿಸೆಂಬರ್ 31 ಮೂರನೇ ತ್ರೈಮಾಸಿಕ ಅಂತ ಹೇಳ್ತೀವಿ. Q4 ಅಂತಂದರೆ ಜನವರಿ 1ರಿಂದ ಮಾರ್ಚ್ 31, ಇದನ್ನು ಕೊನೆಯ ಅಥವಾ 4ನೇ ತ್ರೈಮಾಸಿಕ ಅಂತ ಹೇಳ್ತೀವಿ. ಒಟ್ಟು ಒಂದು ವರ್ಷದಲ್ಲಿ 4 ತ್ರೈಮಾಸಿಕ ಫಲಿತಾಂಶಗಳು ಬರ್ತವೆ. ಇದು 4ನ್ನೂ ಸೇರಿಸಿ ಮತ್ತು ಏಪ್ರಿಲ್ ತಿಂಗಳಲ್ಲಿ ಮಾರ್ಚ್ 31ಕ್ಕೆ ಕೊನೆಯಾದಂತೆ ಏಪ್ರಿಲ್ ತಿಂಗಳಲ್ಲಿ ಏನು ಮಾಡ್ತಾರೆ, ಕಳೆದ ಹಣಕಾಸು ವರ್ಷದ ಪೂರ್ಣ ವಿವರವನ್ನು ಅವ್ರು ಏನು ಮಾಡ್ತಾರೆ, ಪ್ರಕಟ ಮಾಡ್ತಾರೆ. ಫಲಿತಾಂಶಗಳ ಹೋಲಿಕೆ. ಈಗ ತ್ರೈಮಾಸಿಕ ವರದಿ ಬರ್ತಾ ಇರುತ್ತೆ ಆವಾಗ. ಆಗ ಅದನ್ನು ಯಾವ ತಿಂಗಳಿಗೆ ಹೋಲಿಕೆ ಮಾಡಬೇಕು ಅನ್ನೋದು ತಿಳ್ಕೊಂಡಿರಬೇಕು.
ವಾರ್ಷಿಕ ಹಣಕಾಸು ವರದಿಗಳನ್ನು ಹಿಂದಿನ ವರ್ಷದೊಂದಿಗೆ ಹೋಲಿಕೆ ಮಾಡುವುದು. ಈಗ ಹಣಕಾಸು ವರ್ಷದ ಒಂದು ರಿಸಲ್ಟ್ ಬಂದರೆ ಹಿಂದಿನ ಹಣಕಾಸು ವರ್ಷದ ರಿಸಲ್ಟ್ಗೂ ಸಹ ನಾವು ಹೋಲಿಕೆ ಮಾಡ್ಬೋದು, ಕಂಪೇರ್ ಮಾಡ್ಬೋದು. ಈ ಥರ ಈ ವರ್ಷ ಚೆನ್ನಾಗಿದೆಯಾ ಅಥವಾ ಹೋದ ವರ್ಷ ಲಾಸ್ಟ್ ಟೈಮ್ ಚೆನ್ನಾಗಿತ್ತಾ, ಏನು ಸಮಸ್ಯೆ, ಏನು ಯಾವುದ್ರಲ್ಲಿ ಕಡಿಮೆ ಆಗಿದೆ, ಯಾವುದ್ರಲ್ಲಿ ಹೆಚ್ಚಾಗಿದೆ ಅಂತ ನೋಡ್ಬೋದು. ಅದನ್ನು YOY ಅಂತಾರೆ, ಇಯರ್ ಆನ್ ಇಯರ್. ಅಲ್ಲಿ ಒಂದು ಮಿಸ್ಟೇಕ್ ಆಗಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್. ಇಯರ್ ಆನ್ ಇಯರ್ ಅಂತೀವಿ, YOY ಅಂತ. ಸಾಮಾನ್ಯವಾಗಿ ನ್ಯೂಸ್ ಚಾನಲ್ಗಳಲ್ಲಿ ಮತ್ತು ನ್ಯೂಸ್ಗಳಲ್ಲಿ YOY ಅಂತ ಮಾತ್ರ ಕೊಡ್ತಾರೆ. ತ್ರೈಮಾಸಿಕ ವರದಿಗಳನ್ನು ಹೋಲಿಕೆ ಮಾಡುವಾಗ ಹಿಂದಿನ ಹಣಕಾಸು ವರ್ಷದ ಅದೇ ತ್ರೈಮಾಸಿಕಕ್ಕೆ ಹೋಲಿಕೆ ಮಾಡಬೇಕು. ಈಗ ಒಂದು ಪ್ರತಿ 3 ತಿಂಗಳಿಗೊಮ್ಮೆ ರಿಸಲ್ಟ್ ಬರುತ್ತೆ. ಆ ರಿಸಲ್ಟನ್ನು ಹಿಂದಿನ ವರ್ಷದ ಅದೇ ತ್ರೈಮಾಸಿಕಕ್ಕೆ ಹೋಲಿಕೆ ಮಾಡಬೇಕು. ನಾವು ಇದೇ ಕಳೆದ 3 ತಿಂಗಳಿಗೆ ಬಂದ ರಿಸಲ್ಟು ಮತ್ತು ಈ 3 ತಿಂಗಳು ಬಂದ ರಿಸಲ್ಟ್ನ ಕಂಪೇರ್ ಮಾಡಿದಾಗ ಏನಾಗುತ್ತೆ, ಸಾಮಾನ್ಯವಾಗಿ ಕಂಪ್ನಿಗಳ ಪರ್ಫಾರ್ಮೆನ್ಸಲ್ಲಿ ಒಂದೇ ಥರ ಇರೋಕ್ಕಾಗಲ್ಲ. 3 ತಿಂಗಳಿಗೊಮ್ಮೆ ನಮ್ಮ ಹವಾಮಾನವೂ ಚೇಂಜ್ ಆಗ್ತಾ ಇರುತ್ತೆ. ಈಗ ಒಂದು ಸಲ ಮಳೆಗಾಲ ಇರುತ್ತೆ, ಇನ್ನೊಂದು ಸಲ ಬೇಸಿಗೆ ಕಾಲ ಇರುತ್ತೆ. ಈಗ ಬೇಸಿಗೆ ಕಾಲದಲ್ಲಿ AC ಕಂಪನಿಗಳು ಮತ್ತು ಫ್ಯಾನ್ ಕಂಪನಿಗಳು ಸೇಲ್ಸು ಜಾಸ್ತಿನೇ ಇರ್ಬೋದು. ಆವಾಗೇನಾಗುತ್ತೆ, ಅದು ಚಳಿಗಾಲದಲ್ಲಿ ಸೇಲ್ಸ್ ಪರ್ಫಾರ್ಮೆನ್ಸ್ ಕಡಿಮೆನೇ ಇರ್ಬೋದು. ಆವಾಗೇನಾಗುತ್ತೆ, ಈ ಬೇಸಿಗೆ ಕಾಲಕ್ಕೂ ಹಿಂದಿನ ವರ್ಷದ ಬೇಸಿಗೆ ಕಾಲಕ್ಕೂ ಡಿಫ್ರೆನ್ಸ್ ಏನಿದೆ, ಎಷ್ಟು ಸೇಲ್ಸ್ ಆಗಿದೆ, ಅದರ ಲಾಭ ಎಷ್ಟಾಗಿದೆ ಅಂತಲೂ ನೋಡಬೇಕು. ಆವಾಗೇನಾಗುತ್ತೆ, ನಾವು ಒಂದೇ ವರ್ಷದ ಪ್ರತಿಯೊಂದು ತ್ರೈಮಾಸಿಕ ಕಂಪೇರ್ ಮಾಡಿದಾಗ ಎಕ್ಸಾಕ್ಟ್ ಡೇಟಾ ನಮಗೆ ಸಿಗಲ್ಲ. ಅದಕ್ಕೆ ಏನು ಮಾಡಬೇಕು, ನಾವು ಹಿಂದಿನ ವರ್ಷದ, ಈಗ ಡಿಸೆಂಬರ್ 31ಕ್ಕೆ ಕ್ಲೋಸ್ ಆಗ್ತದಂಥ 3ನೇ ತ್ರೈಮಾಸಿಕವನ್ನು 2018ನೇ ಡಿಸೆಂಬರ್ 31ಕ್ಕೆ ಕ್ಲೋಸ್ ಆದಂತಹ Q3ಗೆ ನಾವು ಕಂಪೇರ್ ಮಾಡಬೇಕು. ಅದನ್ನು QOQ ಅಂತಾರೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಂತ. ಇಲ್ಲಿ ಕೊಟ್ಟಿದ್ದೀನಿ. ಉದಾಹರಣೆಗೆ 2019-20ರ 3ನೇ ತ್ರೈಮಾಸಿಕ ವರದಿಯನ್ನು 2018-19ರ 3ನೇ ತ್ರೈಮಾಸಿಕಕ್ಕೆ ಹೋಲಿಕೆ ಮಾಡಬೇಕು. ನೆಕ್ಸ್ಟು LTP, ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಅಂತ. ಒಂದು ದಿನದ ವಹಿವಾಟಿನಲ್ಲಿ ಕೊನೆಯದಾಗಿ ನಡೆದ ವ್ಯವಹಾರದ ಮೌಲ್ಯವನ್ನು ತೋರಿಸುತ್ತೆ. ಈಗ ಪ್ರತಿದಿನ ಏನಾಗುತ್ತೆ, ಪ್ರೈಸ್ ಚೇಂಜ್ ಆಗ್ತಾ ಇರುತ್ತೆ. ಅದರಲ್ಲಿ ಆ ಕೊನೆಯ ಟ್ರೇಡು ಎಷ್ಟು ರೂಪಾಯಿಗೆ ಟ್ರೇಡ್ ಆಯಿತು ಅನ್ನೋದನ್ನ LTPನಲ್ಲಿ ತೋರಿಸ್ತಾರೆ. LTP ಅಂತ ನ್ಯೂಸಲ್ಲಿ ಬರ್ತಾ ಇರುತ್ತೆ. ಸೊ LTPನೂ ಸಹ ನೀವು ತಿಳ್ಕೋಬೇಕು. ATP ಅಥವಾ ಆವ್ರೇಜ್ ಟ್ರೇಡೆಡ್ ಪ್ರೈಸ್. ಈಗ ಒಂದು ದಿನದಲ್ಲಿ ಒಂದು ಶೇರ್ನ ಸರಾಸರಿ ಬೆಲೆ 2 ಸಲ ಸರಾಸರಿ ಅಂತಾಗಿದೆ. ಒಂದು ಶೇರ್ ಬೆಲೆ ಏನಾಗುತ್ತೆ, ಪ್ರತಿ ಚೇಂಜ್ ಆಗ್ತಾ ಇರುತ್ತೆ. ಟ್ರೇಡ್ ಆಗ್ತಾ ಇದ್ದಾಗ ಇವ್ರು ಕೇಳೋದಕ್ಕೆ ಅವ್ರು ಕೊಟ್ಟರೆ ಕಡಿಮೆ ಆಗುತ್ತೆ, ಅವ್ರು ಕೇಳೋಷ್ಟು ಇವ್ರು ತೊಗೊಂಡ್ರೆ ಜಾಸ್ತಿ ಆಗ್ತಾ ಇರುತ್ತೆ. ಈ ಥರ ಚೇಂಜ್ ಆಗ್ತಾ ಇದ್ದಾಗ ಒಂದು ದಿನದ ಪೂರ್ತಿ ಎಷ್ಟಕ್ಕಾಯಿತು, ಎಷ್ಟು ಶೇರ್ಸ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಯಿತು ಒಬ್ಬರಿಂದ ಒಬ್ಬರಿಗೆ, ಅದನ್ನು ಏನು ಮಾಡ್ತಾರೆ, ಆವ್ರೇಜ್ ಮಾಡಿದಾಗ ಎಷ್ಟು ರೂಪಾಯಿ ಕರೆಕ್ಟ್ ಆವ್ರೇಜಲ್ಲಿ ನಿಂತು ಎಷ್ಟು ಆವ್ರೇಜ್ ಪ್ರೈಸ್ ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ. ಅದನ್ನು ಆವ್ರೇಜ್ ಟ್ರೇಡೆಡ್ ಪ್ರೈಸ್ ಅಂತ ಹೇಳ್ತಾರೆ. ನೆಕ್ಸ್ಟು ಆಸ್ಕ್ ಪ್ರೈಸ್. ಮನಿ ಕಂಟ್ರೋಲ್ ವೆಬ್ಸೈಟಲ್ಲಿ ನೋಡಿದ್ರೆ ಆಸ್ಕ್ ಪ್ರೈಸ್ ಅಂತ ಒಂದು ಕಡೆ ಬರುತ್ತೆ. ಆಸ್ಕ್ ಪ್ರೈಸ್ ಅಂತಂದರೆ ಮಾರೋರು ತಮ್ಮ ಶೇರ್ಗಳನ್ನ ಮಾರಾಟ ಮಾಡಲು ಎಷ್ಟು ರೂಪಾಯಿಗೆ ಕೊಡಲು ನಾವು ರೆಡಿ ಇದ್ದೀವಿ ಅಂತ ಹೇಳಿ ಅವರು ಪ್ರೈಸ್ನ ಮೆನ್ಷನ್ ಮಾಡಿರ್ತಾರೆ. ಅದನ್ನು ಆಸ್ಕ್ ಪ್ರೈಸ್ ಅಂತ ಹೇಳಿರ್ತಾರೆ. ನೆಕ್ಸ್ಟು ಬಿಡ್ ಪ್ರೈಸ್ ಅಂತಂದರೆ ಕೊಳ್ಳುವವರು, ಯಾರು ಖರೀದಿಸಬೇಕೋ ಅವ್ರೇನು ಮಾಡಿರ್ತಾರೆ, ನಮ್ಗೆ ಇಷ್ಟಕ್ಕೆ ಬೇಕು, ಕೊಡೋಕ್ಕೆ ರೆಡಿ ಇದ್ದೀರಾ ಅಂಥೇಳಿ ಏನು ಮಾಡಿರ್ತಾರೆ, ಅವರು ಪ್ರೈಸ್ನ ಮೆನ್ಷನ್ ಮಾಡಿರ್ತಾರೆ. ಮತ್ತು ಬ್ರ್ಯಾಕೆಟಲ್ಲಿ ಎಷ್ಟು ಕ್ವಾಂಟಿಟಿನೂ ಅಂತಲೂ ಹಾಕಿರ್ತಾರೆ. ಅವಾಗೇನಾಗುತ್ತೆ, ಬಿಡ್ ಮಾಡಿರೋರಿಗೆ ಬಿಡ್ ಮಾಡಿರುವಂತಹ ಖರೀದಿದಾರರಿಗೆ ಅವ್ರು ಅದೇ ಪ್ರೈಸ್ ಕೊಟ್ಟರೆ ಇವ್ರಿಗೆ ಸಿಗುತ್ತೆ. ಅಥವಾ ಆಸ್ಕ್ ಅಂತ ಏನಿದೆ ಅದನ್ನು ಮಾರುವವರು ಕೇಳಿದಂಥ ಪ್ರೈಸ್ಗೆ ಕೊಳ್ಳುವವರು ತೊಗೊಂಡ್ರೆ ಅದರ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಎಕ್ಸಿಕ್ಯೂಟೆಡ್ ಪ್ರೈಸ್. ಒಂದು ಷೇರು ಒಬ್ಬರಿಂದ ಒಬ್ಬರಿಗೆ ಯಾವ ಬೆಲೆಗೆ ಮಾರಾಟವಾಗಿದೆ ಎಂಬುದು. ಈಗ ಬಿಡ್ ಆಸ್ಕ್ ಡಿಫ್ರೆನ್ಸ್ ಇರುತ್ತೆ. ನಾವು ತೊಗೊಂಡಾಗ ಯಾವ ಪ್ರೈಸ್ಗೆ ನಾವು ತೊಗೊಂಡಿದ್ದೀವಿ ಅಂತ ಕನ್ಫರ್ಮ್ ಆಗುತ್ತೆ. ನಾವೇನಾದರೂ ಮಾರ್ಕೆಟ್ ಆರ್ಡ್ರ್ನಲ್ಲಿ ತೊಗೊಂಡಾಗ ಯಾರು ಮಾರ್ತಾರೋ ಅವ್ರು ಕೇಳಿದಂಥ ಪ್ರೈಸ್ಗೆ ತೊಗೊಬಿಡುತ್ತೆ. ಅದು ಎಷ್ಟು ರೂಪಾಯಿ ಅಂತ ನಾವು ಎಕ್ಸಿಕ್ಯೂಟೆಡ್ ಪ್ರೈಸ್ ಅಂತ ಹೇಳ್ತೀವಿ. ಹೆಚ್ಚಿನ ಮಾಹಿತಿನ ಮುಂದಿನ ವಿಡಿಯೋಗಳಲ್ಲಿ ನಿರೀಕ್ಷಿಸಿ. 3ನೇ ಭಾಗವನ್ನು ಸಹ ಹೇಳ್ತೀನಿ. ಇದನ್ನು ತಿಳ್ಕೊಳ್ಳದೆ ನೀವು ನ್ಯೂಸನ್ನು ಓದಿದರೆ ಅಥವಾ ನೀವು ಅಲ್ಲಿ ಯಾವುದಾದ್ರೂ ವೆಬ್ಸೈಟಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ YOY ಅಂತಿರುತ್ತೆ, Q ಅಂತಿರುತ್ತೆ, ಏನಿದು LTP ಅಂತಿರುತ್ತೆ ಅಂತ ಅರ್ಥ ಆಗದೆ ಹೋಗುತ್ತೆ. ಅದಕ್ಕೆ ಬೇಸಿಕ್ ಇನ್ಫಾರ್ಮೇಷನ್ಸ್ ಏನಿದೆ ಅದನ್ನು ತಿಳ್ಕೊಂಡು ನಂತರ ಓದಿದಾಗ ಏನಾಗುತ್ತೆ, ಪೂರ್ತಿ ನಿಮ್ಗೆ ಅರ್ಥ ಆಗುತ್ತೆ. ಶೇರ್ ಮಾರ್ಕೆಟು ನೋಡೋದಕ್ಕೆ ಮಾತ್ರ ಒಂದು ನೀರು ಥರ ಇದ್ದರೂ ಸಹ
ಒಳಗಡೆ ಎಷ್ಟು ಆಳ ಇದೆ ಅನ್ನೋದನ್ನು ನೀವು ಮೊದಲನೇದಾಗಿ ಓದಿ ತಿಳ್ಕೋಬೇಕು ಅಥವಾ ವಿಡಿಯೋ ನೋಡಿ ತಿಳ್ಕೋಬೇಕು. ಕೆಲವ್ರು ಏನು ಮಾಡ್ತಾರೆ, ದುಡ್ಡಿದೆ ಆರಾಮಾಗಿ ನಾವು ಮಾಡ್ಬೋದು ಅಂತೇಳಿ ಏನು ಮಾಡಿರ್ತಾರೆ, ತನ್ನ ಅಮೌಂಟ್ನ ಶೇರ್ ಮಾರ್ಕೆಟ್ನಲ್ಲಿ ಸುರಿತಾರೆ. ಅದು ಯಾವುದೇ ಕಾರಣಕ್ಕೂ ನಿಮಗೆ ಲಾಭವನ್ನು ಕೊಡಲ್ಲ. ಇದನ್ನು ಅರಿತು ಮಾಡಿದ್ರೆ ಮಾತ್ರ ನೀವು ಈಜು ಬಗ್ಗೆ ನೀವು ಮ್ಯಾಕ್ಸಿಮಮ್ ಅರ್ಥ ಮಾಡ್ಕೊಂಡು ಈಜು ಹೊಡಿಯೋದನ್ನು ಕಲ್ತ್ಕೊಂಡು ನೀರಲ್ಲಿ ಇಳಿಬೇಕು. ನಾನು ಇಲ್ಲ ಒಳಗಡೆ ಎಷ್ಟಿದೆ ಅಂತ ಕಾಳು ಬಿಟ್ಟು ನೋಡ್ತೀನಿ ಅಂತಂದರೆ ಎಳೆದಾಕುತ್ತೆ. ಅದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಶೇರ್ ಮಾರ್ಕೆಟ್ನಲ್ಲಿರೋರು ಲಾಸ್ ಮಾಡ್ಕೊಂಡಿರೋರೇ ಜಾಸ್ತಿ ಜನ. ಆದರೆ ಅವ್ರಿಗೆ ಅದೆಲ್ಲ ಬೇಡಪ್ಪ, ಅದೆಲ್ಲ ತುಂಬ ಮೋಸ, ಅಲ್ಲೆಲ್ಲ ಜೂಜಾಟ ನಾನು ನೋಡಿದ್ದೀನಿ ಜಾಸ್ತಿ ಅಂತ ಹೇಳ್ತಾರೆ. ಅಂಥವ್ರನ್ನ ನೀವೇನಾದರೂ LTP ಅಂತಂದ್ರೆ ಹೇಳಿ ಅಂದರೆ ಗೊತ್ತಿರಲ್ಲ ಅಂತಾರೆ. ಅಥವಾ ಲಾಸ್ಟ್ ಯಾವುದಾದ್ರು ಬೇರೆ ಒಂದು ಕಾನ್ಸೆಪ್ಟು ಲಾಂಗ್ ಅಂದರೆ ಏನು, ಶಾರ್ಟ್ ಅಂತಂದ್ರೆ ಏನು ಅಂದರೆ ಗೊತ್ತಿರಲ್ಲ. ಮತ್ತು ಹಿಂಗೆ ಹಣ ಬಿಟ್ರಿ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದು ಒಂದೇ, ಸ್ಟಾಕ್ ತಗೊಳ್ಳೋದು ಹೆಂಗೆ ಮಾರೋದು ಹೆಂಗೆ ಅಂತ ಮಾತ್ರ ಗೊತ್ತು. ಆ ಸ್ಟಾಕ್ಗಿಂತ ಹಿಂದೆ ಏನೇನು ಕೆಲಸ ಇದೆ, ಅದರ ಪರ್ಫಾರ್ಮೆನ್ಸ್ ಯಾವುದಿದೆ, ಯಾಕಾಗಿ ಆ ಸ್ಟಾಕ್ನ ತಗೋಬೇಕು, ಯಾಕಾಗಿ ಆ ಸ್ಟಾಕ್ನ ಮಾರಬೇಕು ಅನ್ನೋದು ಅವ್ರಿಗೆ ಸ್ವಲ್ಪನೂ ಅದ್ರ ಪ್ರಜ್ಞೆ ಇರಲ್ಲ. ಅದಕ್ಕೋಸ್ಕರ ನಾನು ಇದರಲ್ಲಿ ಇರ್ತೀನಿ, ನನಗೆ ಸ್ಟಾಕ್ ಮಾರ್ಕೆಟ್ ಒಂದು ನನ್ನ ಏನು ಜೀವನದಲ್ಲಿ ಅದು ಒಂದು ಅಂಗ, ನಾನು ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೂಡಿಕೆ ಮಾಡಬೇಕು, ಮುಂದೊಂದು ದಿನ ನನಗೂ ಅದರಿಂದ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋರು ಖಂಡಿತ ನಿಧಾನವಾಗಿ ಕಲಿಯಿರಿ. ಆತರಪಟ್ಟು ಕಲಿತ್ರೆ ನೀವೇನು ಮಾಡ್ತೀರಾ ಅಂತಂದರೆ ಒಂದರಿಂದ ಒಂದನ್ನು ಮರಿತಾ ಹೋಗ್ತೀರಾ, ಮತ್ತೆ ನಿಮ್ಗೆ ಅರ್ಥ ಆಗದೆ ಹೋಗುತ್ತೆ. ಪ್ರತಿದಿನ ಒಂದು ವೀಡಿಯೋನ 2 ವೀಡಿಯೋನ ನೋಡಿ ಎಲ್ಲ ಕಡೆಯಿಂದ ಮಾಹಿತಿನ ಕಲೆಕ್ಟ್ ಮಾಡ್ಕೊಳ್ಳಿ, ನೋಟ್ಸಲ್ಲಿ ಬರ್ಕೊಳ್ಳಿ. ಆಗೇನಾಗುತ್ತೆ, ನೀವು ಮರೀದೇ ಇರ್ತೀರ. ಮತ್ತು ಕೆಲವರು ಟ್ರೈನಿಂಗ್ ಹೋಗ್ತಾರೆ. ಅಂಥ ಟ್ರೈನಿಂಗಲ್ಲಿ ಏನಾಗಿರುತ್ತೆ, ಅವರು ಅಲ್ಲಿ LTP ಇರುತ್ತೆ, ನೀವು ಶಾರ್ಟ್ ಹೊಡೀರಿ ಅಥವಾ ಲಾಂಗ್ ಹೋಗಿ ಅಂತಂದು ಏನೋ ಅಂತ ಇರ್ತಾರೆ. ಆ ಪದಗಳ ಅರ್ಥನೇ ನನಗೆ ಗೊತ್ತಿಲ್ವಲ್ಲ ಅಂತ ನೀವು ಕೂತಿರ್ಬೇಕಾಗುತ್ತೆ. ಒಂದಿನ 2 ದಿನವೂ 10,000 20,000 ತೊಗೊಳ್ತಾರೆ, ಕೆಲವರು 1 ಲಕ್ಷದವರೆಗೂ ತೊಗೊಳ್ತಾರೆ. ನೀವು ಅಲ್ಲಿ ಹೋಗಿ ಕೂತ್ಕೊಂಡ್ರೆ ನೀವು ಆ ದುಡ್ಡು ಯಾವುದಕ್ಕೂ ಆಗೋಲ್ಲ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಟ್ರೈನಿಂಗ್ ಹೋಗೋದ್ರಲ್ಲಿ ನಾನೇನು ತಪ್ಪು ಅನ್ನಲ್ಲ. ಆದರೆ ಸ್ವಲ್ಪನಾದರೂ ಅದರ ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಂಡು ನೀವು ಅಲ್ಲಿಗೆ ಹೋದರೆ ಅವ್ರು ಹೇಳ್ಕೊಡೋದು ನಿಮ್ಗೆ ಅರ್ಥ ಆಗ್ಬೋದು. ಸೊ ಇದೇ ವಾರದಿಂದ ನಾನು ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ಹೇಗೆ ಪ್ರತಿಯೊಂದನ್ನು ಒಂದೊಂದಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ಖಂಡಿತ ಎಲ್ಲರೂ ವಿಡಿಯೋ ನೋಡಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಪ್ರೆಸ್ ಮಾಡಿ ಸಾಕು. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಇದರಲ್ಲಿ ಬದಲಾವಣೆಗಳು ಮಾಡಬೇಕು, ಈ ವಿಡಿಯೋನಲ್ಲಿ ಈ ಥರ ಚೇಂಜಸ್ ಆಗಬೇಕು ಅಂತಂದರೆ ಯಾವ ಚೇಂಜಸ್ ಬೇಕು ಅಥವಾ ಯಾವುದು ಸರಿ ಇಲ್ಲ, ಯಾವುದು ಸರಿ ಇದೆ ಅಂತೇಳಿ ಕಮೆಂಟ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ನನಗೂ. ಯಾಕಂತಂದರೆ ಯಾರು ವೀಡಿಯೋ ನೋಡ್ತಿದ್ದಾರೆ ಅಂತ ನನಗೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಿಮ್ಮ ಅನುಭವವನ್ನು ನನಗೆ ಕಮೆಂಟ್ ಮಾಡಿ. ಕೆಲವರು ಕಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ kannada.sharemarket@gmail.comಗೆ ನಿಮ್ಮ ಮೇಲ್ಗಳನ್ನು ಕಳಿಸ್ಕೊಡಿ, ನಾನು ಓದ್ತೀನಿ ಮತ್ತು ರಿಪ್ಲೈನೂ ಮಾಡ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.